ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ನೀವು ಮಾಡ್ತಕ್ಕಂತಹ ಒಂದು ಸಬ್ಸ್ಕ್ರೈಬರ್ ನಮಗೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಚಾರಗಳಿಗೆ ಇನ್ನೂ ಹೆಚ್ಚಿನ ಉತ್ಸಾಹವನ್ನು ತಂದುಕೊಡುತ್ತದೆ. ದಯಮಾಡಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ, ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಡಿ. ನಾವೆಲ್ಲರೂ ಕೂಡ ಸಿಹಿ ಅಂದರೆ ಅತ್ಯಂತ ಎಲ್ಲರಿಗೂ ಕೂಡ ಪಂಚಪ್ರಾಣವೇ ಆಗಿರ್ತದೆ. ಆ ಸಿಹಿ ಅಂದರೆ ನಾವೆಲ್ಲರೂ ಕೂಡ ಒಂದು ವಸ್ತುವನ್ನು ಹಾಗೆ ತಯಾರು ಮಾಡಿ ನಾವು ಸಿಹಿಯನ್ನು ತಯಾರು ಮಾಡ್ತೀವಿ. ಆದರೆ ನೈಸರ್ಗಿಕವಾಗಿಯೇ ಹಲವಾರು ಸಸ್ಯಗಳಲ್ಲಿ, ಹಲವಾರು ಹಣ್ಣು ಹಂಪಲುಗಳಲ್ಲಿ ನಮಗೆ ಸಿಹಿನ ಅಂಶ ಸಿಕ್ಕೇ ಸಿಗುತ್ತದೆ. ಅದರಲ್ಲಿ ಈ ಸಂಚಿಕೆಯಲ್ಲಿ ಜೇನುತುಪ್ಪದ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಆ ಜೇನುತುಪ್ಪವು ಒಂದು ಹುಳುವಿನಿಂದ ಹೂವಿನ ಗುಚ್ಛದಲ್ಲಿ ಇರತಕ್ಕಂತಹ ಆ ಮಕರಂದವನ್ನು ಹೀರ್ಕೊಂಡು ಬಂದು ಅದು ತುಪ್ಪವನ್ನು ತಯಾರನ್ನು ಮಾಡುತ್ತದೆ. ಆ ತುಪ್ಪನಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಯಾವುದೇ ಕಾರಣಕ್ಕೂ ಕೂಡ ಜೇನನ್ನು ಕಾಯಿಸಬಾರದು. ಬಿಸಿ ಪದಾರ್ಥಗಳೊಂದಿಗೆ ಯಾವತ್ತೂ ಕೂಡ ಅದನ್ನು ಸೇವಿಸಲೇಬಾರದು. 40 ಡಿಗ್ರಿಗಿಂತ ಹೆಚ್ಚು ಉಷ್ಣವಾದರೆ ಅದು ಒಡೆದು ವಿಷವಾಗಿ ಪರಿವರ್ತನೆಯಾಗುತ್ತದೆ. ಆ ವಿಷದಿಂದ ನಮಗೆ ಅನಾರೋಗ್ಯಗಳು ಬಂದು ಬಿಡುತ್ತವೆ. ಬಿಸಿ ಪದಾರ್ಥಗಳನ್ನು ತಂಪಾಗಿಡಲು ಅವಕಾಶವನ್ನು ನೀಡಬೇಕು. ನಂತರ ಬೆಚ್ಚಗಿನ ಸ್ಥಿತಿಯಲ್ಲಿ ಜೇನನ್ನು ಸೇರಿಸಿಕೊಳ್ಳಬೇಕು. ತಾಜಾ ಜೇನು ಅತ್ಯಂತ ತಂಪು ಮತ್ತು ಭಾರ. ಇದರಿಂದ ದೇಹದಲ್ಲಿ ಆಗ್ತಕ್ಕಂತಹ ಪಿತ್ತವನ್ನು ಶಮನವನ್ನು ಮಾಡುತ್ತದೆ. ಸಂಗ್ರಹಿಸಿಟ್ಟ ಹಳೆಯ ಜೇನು ಉಷ್ಣಕಾರಕ. ಇದು ಹಗುರ ಪದಾರ್ಥ, ಕಫ ಮತ್ತು ವಾತ ದೋಷವನ್ನು ನಿವಾರಣೆಯನ್ನು ಮಾಡುತ್ತದೆ. ಇದರ ಪ್ರಧಾನ ರುಚಿ ಒಗರು, ಎರಡನೇ ರುಚಿ ಸಿಹಿ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಪ್ರತಿನಿತ್ಯ ಸೇವಿಸಬೇಕು. ಇದು ಆಹಾರ ಪದಾರ್ಥಕ್ಕಿಂತಲೂ ಕೂಡ ಹೆಚ್ಚಾಗಿ ಇದೊಂದು ಔಷಧೀಯ ಪದಾರ್ಥ. ಔಷಧಿಯನ್ನು ನಾವು ಜಾಸ್ತಿ ತೆಗೆದುಕೊಂಡರೆ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳು ಆಗುತ್ತದೆ. ಅದೇ ರೀತಿಯಾಗಿ ಈ ಜೇನುತುಪ್ಪವು ಕೂಡ ಒಂದು ಔಷಧೀಯ ಪದಾರ್ಥದ ಗುಣವನ್ನು ಹೊಂದಿರುತ್ತದೆ. ಯಾವ ಪದಾರ್ಥಗಳು ಎಂದರೆ, ಗಾಯಗಳನ್ನು ಬೇಗ ಈ ಜೇನುತುಪ್ಪವು ವಾಸಿಯನ್ನು ಮಾಡುತ್ತದೆ. ಜೀವಕೋಶಗಳ ಕೊಳೆಯಿಂದ ನಮ್ಮನ್ನು ತಡೆಗಟ್ಟುತ್ತದೆ. ಇದೊಂದು ಆಂಟಿಸೆಪ್ಟಿಕ್, ಇದೊಂದು ಕ್ರಿಮಿನಾಶಕ, ಇದೊಂದು ಆ್ಯಂಟಿಬಯೋಟಿಕ್. ಗಾಯದ ಕಲೆಗಳನ್ನು ಕೂಡ ನಾಶವನ್ನು ಮಾಡುತ್ತದೆ. ಜೇನುತುಪ್ಪವು ಶರೀರದಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಕೆಲಸವನ್ನು ಮಾಡುತ್ತದೆ. ಸುಲಭವಾಗಿ ಜೀರ್ಣವಾಗುತ್ತದೆ. ಕರುಳಿನ ಮತ್ತು ಮೂತ್ರಕೋಶದ ಕಾರ್ಯ ಸಾಮರ್ಥ್ಯವನ್ನು ಇದು ಹೆಚ್ಚಿಗೆ ಮಾಡುತ್ತದೆ. ಇದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಶರೀರದ ತೂಕ ಭಾರವನ್ನು ಹೆಚ್ಚಿಸದೆ ಶರೀರಕ್ಕೆ ಶಕ್ತಿಯನ್ನು ಕೊಡುತ್ತದೆ. ಶರೀರದಲ್ಲಿರುವ ಹೆಚ್ಚಿನ ಕೊಬ್ಬಿನ ಅಂಶವನ್ನು ಕರಗಿಸಿ ಶರೀರದ ತೂಕವನ್ನು ಕಡಿಮೆ ಮಾಡಿ ಶಕ್ತಿಯನ್ನು ನೀಡುತ್ತದೆ. ಜೇನುತುಪ್ಪವನ್ನು ಬಿಸಿ ನೀರಿನೊಂದಿಗೆ ಸೇವಿಸಿದರೆ ಕೆಲವೇ ನಿಮಿಷಗಳಲ್ಲಿ ರಕ್ತದಲ್ಲಿ ಬೆರೆಯುತ್ತದೆ. ಇದರಿಂದ ಸಕ್ಕರೆಯ ಅಂಶಗಳು ಮೆದುಳಿನ ಕೆಲಸಕ್ಕೆ ಉಪಯೋಗವಾಗುತ್ತದೆ. ಏಕೆಂದರೆ ಮೆದುಳಿಗೆ ಹೆಚ್ಚು ಸಕ್ಕರೆ ಬೇಕಾಗುತ್ತದೆ. ಬಲು ಬೇಗ ಆಯಾಸ ಮತ್ತು ದೆಣವನ್ನು ಈ ಜೇನುತುಪ್ಪವು ನಿವಾರಣೆಯನ್ನು ಮಾಡುತ್ತದೆ. ಜೇನುತುಪ್ಪವು ನಮ್ಮ ಶರೀರದಲ್ಲಿನ ರಕ್ತದ ಅಭಿವೃದ್ಧಿಗೆ ಬೇಕಾಗುವ ಚಟುವಟಿಕೆಗಳಿಗೆ ಸಹಕಾರಿಯಾಗುತ್ತದೆ. ರಕ್ತವನ್ನು ಶುದ್ಧಿಗೊಳಿಸುತ್ತದೆ. ರಕ್ತ ಪರಿಚಲನೆಯನ್ನು ಹೆಚ್ಚಿಗೆ ಮಾಡುತ್ತದೆ. ಜೇನುತುಪ್ಪವು ಗ್ಲೂಕೋಸ್, ಫ್ರಕ್ಟೋಸ್ ಮತ್ತು ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸೋಡಿಯಂ, ಕ್ಲೋರಿನ್, ಸಲ್ಫರ್, ಐರನ್ ಮತ್ತು ಫಾಸ್ಫೇಟ್ ಖನಿಜ ಲವಣಗಳನ್ನು ಹೊಂದಿರುತ್ತದೆ. ಈ ಜೇನುತುಪ್ಪವು ವಿಟಮಿನ್ B1, B2, C, B6, B5 ಮತ್ತು B3 ಜೀವಸತ್ವಗಳನ್ನು ಹೊಂದಿರುತ್ತದೆ. ಇದು ಅಲ್ಲದೆ ಅನೇಕ ವಿಧವಾದ ಹಾರ್ಮೋನ್ಗಳನ್ನು ಈ ಜೇನುತುಪ್ಪವು ಹೊಂದಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಪ್ರತಿನಿತ್ಯ ಜೇನನ್ನು ಸೇವಿಸಿದರೆ ಹಲವಾರು ಉಪಯೋಗಗಳನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳಬಹುದು. ಇತ್ತೀಚೆಗೆ ಅಂಗಡಿಗಳಲ್ಲಿ ಬೆರಕೆಯಾಗಿರತಕ್ಕಂಥ ಜೇನುತುಪ್ಪವು ಸಿಗುತ್ತದೆ. ಅದರಿಂದ ಈ ಮೇಲೆ ಹೇಳಿದ ಯಾವುದೇ ಅಂಶಗಳು ಕೂಡ ಇರುವುದಿಲ್ಲ. ಆದ್ದರಿಂದ
ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಜೇನುತುಪ್ಪವನ್ನು ನಾವು ಸೇವನೆಯನ್ನೇ ಮಾಡಿದರೆ ಎಷ್ಟೋ ರೋಗಗಳು ನಮಗೆ ಬರದಲೇ ಎಲ್ಲರೂ ಕೂಡ ತಡೆಗಟ್ಟಬಹುದು. ಆದ್ದರಿಂದ ನಾವೆಲ್ಲರೂ ಕೂಡ ಆರೋಗ್ಯವಾಗಿರೋಣ ಅಂಥೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.